ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಕವಿತಾ ಕಿರಣಾಲೋಕಕ್ಕೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಮಹಾಶಿವರಾತ್ರಿಯು ಪ್ರಪಂಚದಾದ್ಯಂತ ಶಿವ ಭಕ್ತರಿಗೆ ಇದು ಒಂದು ಮಹತ್ವವಾದ ದಿನ ಅಂತಾನೆ ಹೇಳ್ಬೋದು. ಶಿವರಾತ್ರಿ ದಿನ ಜಾಗರಣೆಯನ್ನ ಮಾಡುವಂಥದ್ದು, ಉಪವಾಸವನ್ನ ಮಾಡುವಂಥದ್ದು, ಶಿವನ ಆರಾಧನೆಯನ್ನ ಮಾಡುವಂಥದ್ದು ಮಹಾಶಿವರಾತ್ರಿಯ ವಿಶೇಷ. ಶಿವನು ವಿಶ್ವಸೃಷ್ಟಿ, ಸಂರಕ್ಷಣೆ ಮತ್ತು ವಿನಾಶದ ನೃತ್ಯವಾದ ತಾಂಡವವನ್ನು ಪ್ರದರ್ಶಿಸಿದ ರಾತ್ರಿ ಅಂತಾನೆ ಹೇಳ್ತಾರೆ ಸ್ನೇಹಿತರೆ ಈ ಒಂದು ಮಹಾಶಿವರಾತ್ರಿಯನ್ನ. ಜೊತೆಗೆ ಶಿವಪ್ಪ ಮತ್ತೆ ಪಾರ್ವತಿ ದೇವಿ ಅಂತಿಮವಾಗಿ ಒಂದಾದ ಮಹತ್ವವಾದ ದಿನ ಅಂತಾನೆ ಹೇಳ್ಬೋದು ಈ ಒಂದು ಮಹಾಶಿವರಾತ್ರಿಯನ್ನ. ಮತ್ತು ಇನ್ನೂ ಕೆಲವರಿಗೆ ಶಿವನು ಭೂಮಿಗೆ ವಿಶೇಷವಾಗಿ ತನ್ನ ನಗರ ಕಾಶಿಗೆ ಇಳಿದು ಬಂದು ದೇವರುಗಳಲ್ಲಿ ಮಾತ್ರವಲ್ಲದೆ ಮನುಷ್ಯರು ಮತ್ತು ಸಾಧಕರಲ್ಲಿ ಕೂಡ ಸಂತೋಷವನ್ನ ಹರಡುವಂತ ಒಂದು ದಿನ ಅಂತಾನೆ ಹೇಳ್ಬೋದು. ಅಂದ್ರೆ ಶಿವನು ಈ ದಿನ ಅಂದ್ರೆ ಮಹಾಶಿವರಾತ್ರಿ ದಿನ ಭೂಮಿಗೆ ಇಳಿದು ತನ್ನೆಲ್ಲಾ ಭಕ್ತರುಗಳನ್ನ ಆಶೀರ್ವದಿಸಿ ದರ್ಶನವನ್ನ ನೀಡುತ್ತಾರೆ ಎಂಬುದರ ನಂಬಿಕೆ ಇದೆ ಸ್ನೇಹಿತರೆ. ಮಹಾಶಿವರಾತ್ರಿಯನ್ನ ಭಕ್ತಿಯಿಂದ ಯಾರೆಲ್ಲ ಆಚರಣೆಯನ್ನ ಮಾಡ್ತಾರೋ ಅವರಿಗೆ ಹಿಂದಿನ ಪಾಪಗಳು ನಿವಾರಣೆಯಾಗಿ ಮೋಕ್ಷ ಸಿಗುತ್ತೆ ಅನ್ನೋ ನಂಬಿಕೆ ಇದೆ ಸ್ನೇಹಿತರೆ. ಶಿವರಾತ್ರಿಯಲ್ಲಿ ಜಾಗರಣೆಯನ್ನ ಮಾಡೋದ್ರಿಂದ ಮನುಷ್ಯನಲ್ಲಿ ಆಧ್ಯಾತ್ಮಿಕ ಬೆಳವಣಿಗೆಯನ್ನ ಹೆಚ್ಚು ಮಾಡುತ್ತೆ. ಜೊತೆಗೆ ಈ ದಿನ ಉಪವಾಸವನ್ನ ಮಾಡೋದ್ರಿಂದ ದೇಹ ಮತ್ತು ಮನಸ್ಸು ಎರಡೂ ಕೂಡ ಏಕಾಗ್ರತೆಯನ್ನ ಹೆಚ್ಚಿಸಿಕೊಳ್ಳುತ್ತೆ. ಜೊತೆಗೆ ಮಾನಸಿಕವಾಗಿ ದೈಹಿಕವಾಗಿ ಮನುಷ್ಯನನ್ನ ಸದೃಢಗೊಳಿಸುತ್ತೆ ಅನ್ನೋ ನಂಬಿಕೆ ಇದೆ ಸ್ನೇಹಿತರೆ. ಹಾಗಾಗಿ ಪ್ರತಿಯೊಬ್ರು ಕೂಡ ಶಿವರಾತ್ರಿಯನ್ನ ಆಚರಣೆಯನ್ನ ಮಾಡ್ಬೇಕು ಅಂತ ಹೇಳ್ತಾರೆ ಸ್ನೇಹಿತರೆ. ಹಾಗಿದ್ರೆ ಇಷ್ಟೊಂದು ಮಹತ್ವವನ್ನ ಹೊಂದಿರುವಂತ ಶಿವರಾತ್ರಿ 2025ರಲ್ಲಿ ಯಾವ ದಿನ ನಾವು ಆಚರಣೆಯನ್ನ ಮಾಡ್ಬೇಕು, ಹಾಗೇನೆ ಈ ಒಂದು ದಿನ ಉಪವಾಸದ ನಿಯಮಗಳೇನು, ಜೊತೆಗೆ ನಾವು ಎಷ್ಟು ಪ್ರಹಾರಗಳಲ್ಲಿ ಪೂಜೆಯನ್ನ ಮಾಡಬೇಕು ಎಂಬುದರ ಒಂದು ಸಂಪೂರ್ಣ ಮಾಹಿತಿನ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ರು ಪ್ಲೀಸ್ ರಿಕ್ವೆಸ್ಟ್ ಮಾಡ್ತಿದ್ದೀನಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಸ್ನೇಹಿತರೆ. ಮಹಾಶಿವರಾತ್ರಿಯ ಹಬ್ಬವನ್ನ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಿಶಿತ ಕಾಲ ಅಂದ್ರೆ ಮಧ್ಯರಾತ್ರಿಯ ಸಮಯದಲ್ಲಿ ಆಚರಿಸಲಾಗುತ್ತೆ. ಚತುರ್ದಶಿ ತಿಥಿ ಫೆಬ್ರವರಿ 26ರಂದು ಬೆಳಿಗ್ಗೆ 11:08 ಪ್ರಾರಂಭವಾಗುತ್ತೆ ಮತ್ತು ಫೆಬ್ರವರಿ 27ನೇ ತಾರೀಕು ಬೆಳಿಗ್ಗೆ 8:54 ಕೊನೆಯಾಗುತ್ತೆ ಸ್ನೇಹಿತರೆ. ನಮ್ಗೆ ಸುಖ, ಸಂಪತ್ತು, ಸಮೃದ್ಧಿ ಹಾಗೆ ಕುಟುಂಬದಲ್ಲಿರುವಂತ ಎಲ್ಲರಿಗೂ ಕೂಡ ಆರೋಗ್ಯ ಅನ್ನೋದು, ಯಶಸ್ಸು ಅನ್ನೋದು ಲಭಿಸಬೇಕು ಅಂದ್ರೆ ಶಿವನ ಭಕ್ತರು ಯಾರೆಲ್ಲ ಇದ್ದೀರಾ ಅವರು 4 ಪ್ರಹಾರಗಳಲ್ಲಿ ಪೂಜೆಯನ್ನ ಮಾಡುವಂತದ್ದು ಈ ಒಂದು ಮಹಾಶಿವರಾತ್ರಿಯ ವಾಡಿಕೆ. ಮಹಾಶಿವರಾತ್ರಿಯಲ್ಲಿ ಉಪವಾಸಕ್ಕೆ ನಾವು ಹೆಚ್ಚಿನ ಮಹತ್ವವನ್ನ ಕೊಡ್ತೀವಿ ಸ್ನೇಹಿತರೆ. ಹಾಗಾಗಿ ಮಹಾಶಿವರಾತ್ರಿ ದಿನ ಯಾರೆಲ್ಲ ಉಪವಾಸವನ್ನ ಮಾಡ್ತಿರೋ ಅವರು ಕೆಲವೊಂದಷ್ಟು ನಿಯಮಗಳನ್ನ ಅನುಸರಿಸಿದ್ರೆ ಮಾತ್ರ ಮಹಾಶಿವರಾತ್ರಿಯ ಆಚರಣೆಯನ್ನ ಮಾಡಿದ್ರೆ ಒಂದು ಸಂಪೂರ್ಣ ಫಲ ಅನ್ನೋದು ನಿಮ್ಗೆ ದೊರೆತ ಬರುತ್ತೆ. ಮಹಾಶಿವರಾತ್ರಿ ಎಂದು ಉಪವಾಸವನ್ನ ಸೂರ್ಯೋದಯದಿಂದ ಪ್ರಾರಂಭವನ್ನ ಮಾಡಿ ಮರುದಿನ ಬೆಳಿಗ್ಗೆ ತನಕ ಅಂದ್ರೆ 4 ಪ್ರಹಾರ ಮುಗಿದ ನಂತರವೂ ಕೂಡ ಮುಂದುವರಿಸಬೇಕು. ಹೀಗೆ ತಾಮಸ ಆಹಾರಗಳನ್ನ ಸಂಪೂರ್ಣವಾಗಿ ಈ ದಿನ ತ್ಯಜಿಸಬೇಕಾಗುತ್ತೆ. ಈರುಳ್ಳಿ, ಬೆಳ್ಳುಳ್ಳಿ ಹಾಗೇನೆ ಮಾಂಸಾಹಾರವನ್ನ ಸೇವನೆ ಮಾಡೋದಾಗಿರ್ಲಿ, ಮದ್ಯಪಾನವನ್ನ ಮಾಡೋದೇ ಆಗಿರ್ಲಿ ಮಾಡೋದಿಕ್ಕೆ ಹೋಗ್ಬಾರ್ದು. ಈ ದಿನ ಆದಷ್ಟು ಶಿವ ಧ್ಯಾನವನ್ನ ಮಾಡ್ಬೇಕು, ಏಕಾಗ್ರತೆಯಿಂದ ಶಿವನ ಆರಾಧನೆಯನ್ನ ಮಾಡ್ಬೇಕು, ಕೋಪವನ್ನ ಮಾಡ್ಕೊಳ್ಳೋ ಹಾಗಿಲ್ಲ. ಈ ಒಂದು ಶಿವರಾತ್ರಿಯನ್ನ ಯಾರೆಲ್ಲ ಆಚರಣೆಯನ್ನ ಮಾಡ್ತಿರ್ತೀರೋ ಆದಷ್ಟು ಶಾಂತವಾಗಿ ಈ ದಿನ ಶಿವನ ಆರಾಧನೆಯನ್ನ ಧ್ಯಾನವನ್ನ ಮಾಡ್ಬೇಕಾಗುತ್ತೆ ಸ್ನೇಹಿತರೆ. ಮುಂದಿನ ದಿನಗಳಲ್ಲಿ ಆಹಾರಗಳ ಪೂಜೆಯನ್ನ ಯಾವ ಸಮಯದಲ್ಲಿ ಮಾಡ್ಬೇಕು, ಯಾವ ಪ್ರಹಾರದ ಪೂಜೆಗಳನ್ನ ಯಾವ ಸಮಯದಲ್ಲಿ ಮಾಡೋದ್ರಿಂದ ಮನೆಯಲ್ಲಿ ಸುಖ, ಶಾಂತಿ, ಸಮೃದ್ಧಿ ನೆಲೆಸುತ್ತೆ ಅಂತ ನಾನು ಮುಂದಿನ ವಿಡಿಯೋಗಳಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಶಿವರಾತ್ರಿಯ ಹಲವಾರು ವಿಶೇಷಗಳ ಬಗ್ಗೆ ನಾನು ಮುಂದಿನ ವಿಡಿಯೋಗಳಲ್ಲಿ ನಿಮ್ಗೆ ತಿಳಿಸ್ತಾ ಬರ್ತೀನಿ ಸ್ನೇಹಿತರೆ. ಹಾಗಾಗಿ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೆಲ್ಲ ನೋಡ್ತಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈ ಚಿಕ್ಕ ಮಾಹಿತಿ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ಲೈಕ್, ಶೇರು, ಕಮೆಂಟ್ ಕೊಡೋದನ್ನ ಮರಿಬೇಡಿ ಸ್ನೇಹಿತರೆ. ಥ್ಯಾಂಕ್ ಯು.